ಪ್ರಜಾಸೌಧ ಆಗಲೇಬೇಕು. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗಲೇಬೇಕು. ಸರ್, ವಿಷಯ ತಾಳಿಕೋಟೆ ನಗರದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟುವ ಕುರಿತು ಮಾನ್ಯರೇ, ಕೆಳಗೆ ಸಹಿ ಮಾಡಿದ ತಾಳಿಕೋಟೆ ಸಾರ್ವಜನಿಕರಾದ ನಾವು ತಮ್ಮಲ್ಲಿ ಬರೆದುಕೊಡುವ ವಿನಂತಿ ಅರ್ಜಿ ಏನೆಂದರೆ, ತಾಳಿಕೋಟೆ ಪಟ್ಟಣವು ಎಲ್ಲ ರಂಗದಲ್ಲಿ ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವ ಒಂದು ಪಟ್ಟಣವಾಗಿದ್ದು ಇರುತ್ತದೆ. ಸದರಿ ಪಟ್ಟಣದಲ್ಲಿ ಅತಿ ಅವಶ್ಯಕವಾಗಿ ಇರುವಂತಹ ಪ್ರಜಾಸೌಧ ಕಟ್ಟಡ ಮಾಡಲು ಸೂಕ್ತ ಜಮೀನು ಇಲ್ಲದೆ ಇರುವ ಕಾರಣ ಇಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿರುವುದಿಲ್ಲ. ಈಗ ಪ್ರಸ್ತುತ ವಿದ್ಯಮಾನವನ್ನು ಗಮನಿಸಿ ತಾಳಿಕೋಟೆ ಪಟ್ಟಣದ ಸಮಗ್ರ ಅಭಿವೃದ್ಧಿ ಆಗಬೇಕೆಂಬ ಹಂಬಲದಿಂದ ಒಬ್ಬ ದಾನಿಗಳು ತಾಳಿಕೋಟೆ ಪಟ್ಟಣದ ರೀಸಾ ನಂಬರ್ 623/1 ಕ್ಷೇತ್ರ 19 ಎಕರೆ 39 ಗುಂಟೆ ಪೈಕಿ 2 ಎಕರೆ ಜಮೀನನ್ನು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಪ್ರಜಾಸೌಧ ಕಟ್ಟಲು ಈಗಾಗಲೇ ಜಮೀನು ಬಿಟ್ಟುಕೊಟ್ಟಿದ್ದು, ಅದು ಮೆಹರ್ಬಾನ್ ಉಪ ನೋಂದಣಾಧಿಕಾರಿಗಳು ಮುದ್ದೇಬಾಳ್ ಇವರಲ್ಲಿ ನೋಂದಣಿ ಮಾಡಿದ್ದು ಇರುತ್ತದೆ. ಅದೇ ರೀತಿ ಸದರಿ ಜಮೀನು ಪೈಕಿ 2 ಎಕರೆ ಜಮೀನು ದಿನಾಂಕ 12/2/2026 ಮೆಹರ್ಬಾನ್ ತಹಸೀಲ್ದಾರ್ ಆದೇಶ ಪ್ರಕಾರ ಮ್ಯೂಟೇಷನ್ ಸಂಖ್ಯೆ T2-266 ದಾಖಲಾಗಿದ್ದು ಇರುತ್ತದೆ. ವಿಷಯ ಹೀಗೆ ಇರುವಾಗ ತಾಳಿಕೋಟೆ ಸಮಗ್ರ ಅಭಿವೃದ್ಧಿಯನ್ನು ಸಹಿಸಲಾಗದಂಥ ಶಕ್ತಿಗಳು ವಿನಾಕಾರಣ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಲು ಅಡೆತಡೆಯನ್ನು ಮಾಡುವ ದುರುದ್ದೇಶದಿಂದ ಸದರಿ 2 ಎಕರೆ ಜಮೀನು ಪಟ್ಟಣದಿಂದ ಬಹಳ ದೂರವಾಗಿರುತ್ತದೆ ಮತ್ತು ಜನರಿಗೆ ತೊಂದರೆ ಆಗುತ್ತದೆ ಅಂತ ನೆಪ ಮಾಡಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದಾನಿಗಳು ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರ ಹಿತವನ್ನು ಕಾಪಾಡುವ ಉದ್ದೇಶದಿಂದ ನೀಡಿದಂಥ 2 ಎಕರೆ ಜಮೀನನ್ನು ಪ್ರಜಾಸೌಧ ಕಟ್ಟಡ ಮಾಡಬಾರದು ಮತ್ತು ಸದರಿ ಕಟ್ಟಡವನ್ನು ಹಳೆ PWDಯಲ್ಲಿ ಕಟ್ಟಬೇಕು ಅಂತ ಇಲ್ಲಿವರೆಗೆ ಮೌಖಿಕವಾಗಿ ಕುಳಿತು ಮತ್ತು ಯಾವುದೇ ರೀತಿಯ ಆಸಕ್ತಿ ಇಲ್ಲದೆ ಕೇವಲ ರಾಜಕೀಯವಾಗಿ ಲಾಭ ಪಡೆಯಬೇಕಾದ ದುರುದ್ದೇಶದಿಂದ ಮತ್ತು ತಮ್ಮ ನೀತಿ ಸ್ವಾರ್ಥದಿಂದ ವಿರೋಧ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಏಕೆಂದರೆ ತಾಳಿಕೋಟೆ ಪಟ್ಟಣವು ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವುದರಿಂದ ಮತ್ತು ಈಗಾಗಲೇ ಪ್ರಜಾಸೌಧ ಕಟ್ಟಡ ಕಟ್ಟಲು ನೀಡಿದಂಥ ಜಮೀನಿಗೆ ಹತ್ತಿರ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಮುಖ ಶಾಲಾ ಕಾಲೇಜುಗಳು ಇದ್ದು ಜನದಟ್ಟಣೆ ಹೊಂದಿರುವ ಪ್ರದೇಶವಾಗಿರುತ್ತದೆ. ವಿರೋಧಿಗಳು ಹೇಳುವಂತೆ ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಂಚಾರವನ್ನು ಮಾಡಲು ತೊಂದರೆ ಆಗಿರುವುದಿಲ್ಲ. ಅದೇ ರೀತಿ ಸದರಿ ಜಮೀನು ತಾಳಿಕೋಟೆ ತಾಲೂಕಿನಲ್ಲಿ ಬರುವಂತಹ ಹಳ್ಳಿಗಳಾದ ಮೈಲೇಶ್ವರ, ಮಸ್ಕನಾಳ್, ಕೊಡಗಾನೂರ್, ಕಾರಗನೂರ್, ಗುಂಡಕನಾಳ್, ನಾವದಗಿ ಹಳ್ಳಿಗಳು ಕೇವಲ 2ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತದೆ ಮತ್ತು ಅಲ್ಲಿಯ ಹಳ್ಳಿಯ ಜನರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ. ಈ ರೀತಿ ಎಲ್ಲ ರೀತಿಯಿಂದ ಪ್ರಜಾಸೌಧ ಕಟ್ಟಡ ಕಟ್ಟಲು ಅತಿ ಸೂಕ್ತವಾದ ಸ್ಥಳ ಇರುತ್ತದೆ ಅಂತ ಗೊತ್ತಿದ್ದರೂ ಸಹ ಕೇವಲ ರಾಜಕೀಯವಾಗಿ ಪ್ರಸ್ತುತ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಆಗದಂತೆ ತಡೆಯಲು ವಿನಾಕಾರಣ ವಿರೋಧವನ್ನು ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ವಿನಾಕಾರಣ ಪ್ರಜಾಸೌಧ ಕಟ್ಟಲು ವಿರೋಧ ಮಾಡುವವರು ಹಳೆಯ PWDಯಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಬೇಕು ಅಂತ ಮಾಗಣಿ ಮಾಡಿದ್ದು ಕೇವಲ ರಾಜಕೀಯವಾಗಿದ್ದು ಇರುತ್ತದೆ. ಏಕೆಂದರೆ ಸದರಿ PWD ಸ್ಥಳಕ್ಕೆ ಹೊಂದಿಕೊಂಡು ಮದ್ಯಪಾನ ಮತ್ತು ಡಾಬಾಗಳನ್ನು ಹೊಂದಿಕೊಂಡು ಇರುವುದರಿಂದ ಪ್ರಜಾಸೌಧ ಕಟ್ಟಡ ಕಟ್ಟುವುದು ಸೂಕ್ತ ಸ್ಥಳ ಅಲ್ಲ ಎಂಬ ವಿಷಯ ಗೊತ್ತಿದ್ದರೂ ಕೂಡ ರಾಜಕೀಯ ಲಾಭ ಪಡೆಯಲು ವಿರೋಧವನ್ನು ಮಾಡಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಮಾಡುತ್ತಿರುವುದು ಸದರಿ ಅಲ್ಲ. ಆದ್ದರಿಂದ ಮೆಹರ್ಬಾನ್ ರವರು ಇಂಥ ಅಭಿವೃದ್ಧಿ ವಿರೋಧ ಇರುವ ಶಕ್ತಿಗಳು ಕಿವಿಗೊಂಡರೆ ಪ್ರಜಾಸೌಧ ಕಟ್ಟಡ ನಿಗದಿಪಡಿಸಿದ ಜಮೀನಿನಲ್ಲಿ ಕಟ್ಟಲು ಅನುಮತಿ ಮಾಡಿಕೊಡಬೇಕಂತ ಈ ಕೆಳಗೆ ಸಹಿ ಮಾಡಿದ ಸಾರ್ವಜನಿಕ ವಿನಂತಿ ಇರುತ್ತದೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಟೋಟಲ್ ಎಲ್ಲ ಜನರು 90% ಜನ ಇದ್ರ ಪರವಾಗಿ ಅದಾರ ಸರ್. ಬರ್ರಿ ಹೆಣ್ಮಕ್ಳು ಇಲ್ಲ ಮೇಡಮ್ ಬರ್ರಿ ಹಂಗ ಸರ್ ಒಂದೆರಡು ಮಾತು ಸರ್ 2 ಮಾತು ಸ್ವಲ್ಪ ಘೋಷಣೆಗಳು ಸ್ವಲ್ಪ ನಿಂದ್ರಿ ಲೇಟ್ ಮಾಡಿದ್ರು ಸ್ವಲ್ಪ ನಿಂತವ್ರಿ ಇರೋ ಸಲ ಹೇಳ್ಬಿಡ್ರಿ ಒಂದು ಇದು ಮನವಿ ಕೊಡ್ರಿ ಹೇಳ ತಗೋರಿ
ಈಗಾಗಲೇ ತಾಳಿಕೋಟೆ ಪಟ್ಟಣದಲ್ಲಿ ವಿಧಾನಸೌಧ